ಮೊದಲಿಗೆ ಈ ಸುವೇಂದು ಅಧಿಕಾರಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಸುವೇಂದು ಅಧಿಕಾರಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಅಂದ್ರೆ ಬಹುತೇಕ ಮಂದಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಸುವೇಂದು ಅಧಿಕಾರಿ ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಆಪ್ತ ಅಥವಾ ಶಿಷ್ಯ ಕೂಡ ಆಗಿದ್ರು. ಇಬ್ರು ಕೂಡ 2006-7 ಕೂಡ ಒಟ್ಟೊಟ್ಟಿಗೆ ಟಿಎಂಸಿ ಪಕ್ಷವನ್ನ ಕಟ್ಕೊಂಡು ಬಂದಂತವರು. ಸುವೇಂದು ಅಧಿಕಾರಿ ಕೂಡ ಟಿಎಂಸಿ ಪಕ್ಷದಲ್ಲಿ ಒಂದು ಒಳ್ಳೆ ಹಂತಕ್ಕೆ ಬಂದಂತವರು, ಎಲ್ಲಾ ರೀತಿಯಲ್ಲೂ ಕೂಡ ಅಧಿಕಾರವನ್ನು ಅನುಭವಿಸಿದಂತ ವ್ಯಕ್ತಿ. ಆದ್ರೆ ಯಾವಾಗ ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಪಕ್ಷದ ಮೇಲೆ ಹಿಡಿತ ಜಾಸ್ತಿ ಆಗುತ್ತೋ, ಸುವೇಂದು ಅಧಿಕಾರಿಗೆ ಅನ್ಸುತ್ತೆ ನನ್ನ ಪಕ್ಷದಿಂದ ಕಡೆಗಣಿಸಲಾಗ್ತಿದೆ ಅಂತ. ಸೊ ಇನ್ನೊಂದು ಕಡೆಯಿಂದ ಬಿಜೆಪಿಯು ಕೂಡ ಗಾಳ ಹಾಕೊಂಡು ಕಾಯ್ತಾ ಇತ್ತು, ಇವರು ನಮಗೆ ಬೇಕು ಅನ್ನುವಂತ ರೀತಿಯಲ್ಲಿ. ಸೊ ಆ ಟೈಮಲ್ಲಿ ಸುವೇಂದು ಅಧಿಕಾರಿ ಅಸಮಾಧಾನ ಮತ್ತೆ ಬಿಜೆಪಿಯ ಗಾಳ ಎರಡೂ ಒಂದೇ ಸಮಯಕ್ಕೆ ಆದ ಕಾರಣ ಇವರು ಬಿಜೆಪಿಗೆ ಬಂದ್ ಸೇರ್ಕೊಳ್ತಾರೆ. ಸೊ ಒಟ್ಟಾರೆಯಾಗಿ ಸುವೇಂದು ಅಧಿಕಾರಿ ಬಿಜೆಪಿಗೆ ಬಂದ್ ಸೇರ್ಕೊಳ್ತಾರೆ. ಬಿಜೆಪಿಗಂತೂ ದೊಡ್ಡ ಮಟ್ಟಿಗೆ ಪ್ಲಸ್ ಆಯಿತು. ಕಳೆದ ಚುನಾವಣೆಯಲ್ಲಿ 77 ಸೀಟ್ಗಳನ್ನು ಗೆದ್ಕೊಳ್ಳುತ್ತೆ. ಸುವೇಂದು ಅಧಿಕಾರಿಯ ಪಾತ್ರವೂ ಕೂಡ ದೊಡ್ಡದಾಗಿತ್ತು ಆ ಟೈಮಲ್ಲಿ. ಈ ಬಾರಿಯೂ 200+ ಹೋಗೋದ್ರಲ್ಲಿ ಸುವೇಂದು ಅಧಿಕಾರಿಯ ಪಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಿದೆ ಅಂತಾನೆ ಹೇಳ್ಬೋದು. ಅವ್ರನ್ನ ಪಶ್ಚಿಮ ಬಂಗಾಳದಲ್ಲಿ ದಾದಾ ಅಂತಾನೆ ಕರೀತಾರೆ. ಮಮತಾ ಬ್ಯಾನರ್ಜಿ ಅವ್ರನ್ನ ದೀದಿ ಅಂತ ಕರೆಯುವ ರೀತಿಯಲ್ಲಿ, ಇವರನ್ನ ದಾದಾ ಎನ್ನುವ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂದಾಗ 4 ಜನ ಹೆಸರು ಓಡಾಡ್ತಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂತ ಹೆಸರು ಸುವೇಂದು ಅಧಿಕಾರಿ.